ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತ್ಯಾ? ಅಳ್ಮಾಡ ಕೆಲಸ ನಿನ್ ಗೊತ್ತಾ? ನಿಮ್ಮಿಬ್ರು ಜಗಳ ಕೇಳಿ ಕೇಳಿ ಸಾಕಾಗಿದೆ. ಇನ್ನು ನೀನು 2 ಅಕ್ಷರ ಕಲ್ತಿದ್ರೆ ಗೊತ್ತಾಗೋದು. ಬಾಯಿ ಬಂದ ಭಯ ಬಿಟ್ಟರೆ ಏನ್ ಬರ್ತೇನೆ ನಿನಗೆ? ಹೂನಪ್ಪ, ನಾನು 2 ಅಕ್ಷರ ಓದ್ ಬರ್ತಿದ್ದೆ. ಮನೆ ಮನೆ ಕೆಲಸ ಮಾಡಿ ನೀನ್ ಯಾಕೋ ಇಂಜಿನಿಯರ್ ಮಾಡ್ತಿದ್ದೆ? ಪ್ರತಿ ಸಲ ನಾನ್ ಮಾಡ್ದೆ ಅನ್ನೋದೇ ಆಯ್ತು. ನನ್ ಮಗನ್ ಮಾಡ್ದೆ ಅನ್ನೋದು ಇಲ್ವೇ ಇಲ್ವಲ್ಲ ನಿಮ್ ಮನೆಗೆ? ದುಡಿಯೋ ಕೈ ಒಂದಿದ್ರೆ ತಿನ್ನೋ ಕೈ 100 ಇದ್ದಾವೆ ಈ ಮನೇಲಿ. ಹಗಲು ರಾತ್ರಿ ಅಂತ ದುಡಿದ್ರು ತಿಂಗಳು ಪಡೆಯಲು ಅರೆ ಕಾಸು ಸಾಲಲ್ಲ. ಆದ್ರೂ ನಿಮ್ಮೆಲ್ಲ ಸಾಕು ಟೆಂಡರ್ ತಗೊಂಡಾಗಿದೆ ನನ್ನ ಜೀವನ. ಏನು ಯಾರು ಹೇಳ್ತಾರ ಕಷ್ಟ ನಿಮ್ ಒಬ್ಬನ್ಗೆನಾ? ಇರ್ಲಿ ಬಾ ತಿಂದಿದ್ದೀನಣ್ಣ. ವಿಜಯ ಕಟ್ಟೆ ಗುಡ್ಡ ಹಾಕೋಬಾರೆ. ಏ ಬಿಡವಾ, ಏ ವಿಜಯ ತರಬೇಡ. ಈ ತಿಂಡಿ ಎಲ್ಲ ಬಿಟ್ಟು ನನಗೆ ಸ್ವಲ್ಪ ನಿಮ್ಮದಿ ಕೊಡಿ. ಸಾಕಾಗಿದೆ ಮನೆ ಸಂಸಾರ. ಸ್ವಲ್ಪ ತಿನ್ನು. ನನಗೆ ಬೇಡ. ಅವಳಿಗೆ ಮೀಟಿಂಗ್ ಅಲ್ಲಿ ಇದ್ದಾಳೆ, ಅವಳ ಡಿಸ್ಟರ್ಬ್ ಮಾಡಬೇಡಿ ನೀವು. ಇವತ್ತು ಲೇಟ್ ಆಯ್ತು. ಈ ಮ್ಯಾನೇಜರ್ ಅನ್ನು ಲೇಟ್ ಹಾಕೊಂಡು ಪುಣ್ಯ ಕೊಟ್ಟಿಯ ಸುಂದರ ಆಗಿದ್ದೀವಿ. ಇವತ್ತು ಲೇಟ್ ಆಗಿಲ್ಲ. ನಿನ್ನೆ ಹೇಳಿದೀನಿ ತಾನೆ ಇವತ್ತು ಆಫೀಸ್ ಅಲ್ಲಿ ಮೀಟಿಂಗ್ ಇರುತ್ತೆ ಕ್ಲೈಂಟ್ ಜೊತೆ ಆನ್ ಟೈಮ್ ಬರ್ಬೇಕು ಅಂತ. ಸರ್ ಇವತ್ತು ಅವ್ರು ಲೇಟ್ ಕೊಡಿ. ಮನೆ ಹತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಯಾವಾಗ ನೋಡಿದ್ರು ಬನ್ನಿ ಮನೆ ಫ್ಯಾಮಿಲಿ ಹೆಂಡತಿ ಅನ್ಕೊಂಡಿರೋದೇ ಆಯ್ತು. ಆಫೀಸ್ ಕಡೆ ಸ್ವಲ್ಪ ಗಮನ ಇರಲಿ. ಐ ರಿಯಲಿ ಸಾರಿ ಸರ್, ಚಾನ್ಸ್ ಕೊಡಿ ಸರ್. ವಾಟ್ ಸಾರಿ ಪ್ರದೀಪ್? ಓನ್ಲಿ ಬಿಕಾಸ್ ಆಫ್ ಯು ವಿ ಲಾಸ್ಟ್ ಅವರ್ ಡ್ರೀಮ್ ಪ್ರಾಜೆಕ್ಟ್. ಇವತ್ತು ಆಫೀಸ್ಗೆ ಬಾಸ್ ಬಂದಿದ್ರು. ಇನ್ನಂತ ಪಂಚಾಯತಿ ಇಲ್ಲದ ನಮ್ಮ ಆಫೀಸಲ್ಲಿ ಇಟ್ಕೋಬೇಡ ಅಂತ ಹೇಳಿದ್ದಾರೆ. ಸರ್ ಅಂದ್ರೆ ಯು ಆರ್ ಫೈರ್ಡ್. ಸರ್ ಸಾರಿ ಸರ್. ಸರ್ ನೋ ಪ್ರದೀಪ್, ಐ ಕಾಂಟ್ ಹೆಲ್ಪ್ ಯು. Sir. ಮೂವ್ ಪ್ಲೀಸ್, ಮೂವ್ ಪ್ಲೀಸ್. ಅಯ್ಯೋ ಏನೇ ಇವರು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವೇ? ಏನಾಯ್ತೆ? ಬೆಳಗ್ಗೆನೂ ಇನ್ನೂ ತಿನ್ಕೊಂಡು ಹೋಗಿಲ್ಲ. ಬಾಕ್ಸ್ ಎಲ್ಲ ತಗೊಂಡು ಹೋಗ್ಲಿಲ್ವೇ ವಿಜಯ? ಎಷ್ಟೇ ಆದ್ರೂ ನಿಮ್ಮಗಾದ್ರೆ ನಮ್ಮನ್ನ ಎಲ್ಲಿ ತಗೊಂಡು ಹೋಗ್ತಾನೆ. ಹಠ ಅಂದ್ರೆ ಹಠ. ಅದು ಸರಿ, ಮನೆಯಿಂದ ಅಷ್ಟೊಂದ್ ಜಗಳ ಆಡ್ತೀಯ, ಈಗೇನು ಮಗನ ಮೇಲೆ ಇಷ್ಟೊಂದ್ ಪ್ರೀತಿ. ಹೋಗಿ ಬಿಡು, ಬರ್ತಾನೆ ಎಲ್ಲಮ್ಮ ಹೋಗ್ತಾನೆ. ಗೊತ್ತಾಗಿ ಸ್ವಲ್ಪ ಅವನಿಗೂ. ಅಯ್ಯೋ ಸುಮ್ಮನಿರಮ್ಮ, ಹೆತ್ಕಳ್ಳಿ ಚಂದ, ನಿಮಗೆಲ್ಲ ಅರ್ಥ ಆಗುತ್ತೆ. ಬಂದ ನೋಡು. ಬಂದ್ಯಾ? ಬಾ ಮಗ್ನೆ. ನೋಡು, ಇಷ್ಟು ತನಕ ಮಾಡೋ ಕೆಲಸ ಏನಿತ್ತು ಕದ ನಿನ್ಗೆ? ನಿನ್ಗೆ ಇಷ್ಟ ಅಂತ ಮಟ್ಟಿ ಕಟ್ಟಿ ಚಾರು ಮುದ್ದೆ ಮಾಡಿದ್ದೀವಿ. ಹೋಗದ ಟೆಂಡರ್ ತಗೊಂಡು ಬಂದಿದ್ದೇನ? ಪ್ರದೀಪ ಪ್ರದೀಪ್ ಕರ್ಬಿಕ್ಯಪ್ಪ ವೈ ಪ್ರದೀಪ್ ಅಮ್ಮ ಜೊತೆ ಜಗಳನ? Come on baby, that's why I'm telling you. Why should you suffer for this family, Pradeep? Why should you go for your sister's marriage? Listen to me baby, let's be separated. ಸುಕೃತ, Enough Pradeep, I can't tolerate all this, but not when your parents are questioning about my character. what? This is too much. I will address this tomorrow. Wait. ವಿಜಯ ಆಯ್ತೇನೆ, ಬೇಗ ಮಾಡು. ನೀವ್ ಅಣ್ಣನ್ ಗೊತ್ತಾಗೋಗುತ್ತಮ್ಮ. ಅಯ್ಯೋ ಹೋಗಮ್ಮ, ಅವನಿನ್ನೂ ರೆಡಿನೇ ಆಗಿಲ್ಲ ಅನ್ಸುತ್ತೆ. ಹೌದಾ ಪ್ರದೀಪ? ನೋ ಪ್ರದೀಪ, ಬಂದಿರಲ್ಲ. ನೋಡು, ಎಣ್ಣೆನ ಒಂದು ತುತ್ತು ತಿಂದಿಲ್ವಲ್ಲ ಮಗ್ನೆ? ಕೂತ್ಕೊ, ಊಟ ಮಾಡಿರುತ್ತೆ. ವಿಜಯ ಕಟ್ಟೆ ಊಟ ಹಾಕೋಬಾರೆ. ಬೇಗ ತಗೊಂಡು ಕಣ್ಣ ಹೊಟ್ಟೆ ಹಸ್ಕೊಳ್ತದೆ. ಮಗ್ನೆ, ಇವತ್ತು ಕೆಲ್ಸಕ್ಕೆ ಹೋಗಲ್ ನೀನು? ಓ ನೀನಾ? ಇಲ್ಲಿ ಇಷ್ಟು ದಿವಸ ಆದ್ಮೇಲೆ ಇವತ್ತು ಪ್ರಿಯ ಸಿಕ್ಕಿದ್ಯಾ ನೀನ್ ನಂಗೆ? ಅಂದ್ರೆ ಪ್ರದೀಪ, ನನಗೆ ಒಂದು ವಿಷಯ ಹೇಳ್ಬೇಕಿತ್ತು ಕಣ್ಣ. ಅಮ್ಮ ಸುಮ್ಮನೆ ಸ್ವಲ್ಪ. ನೀನ್ ಸುಮ್ಮನೆ ನಿಂಗೆ ಅವೆಲ್ಲ ಅರ್ಥ ಆಗಲ್ಲ. ಪ್ರದೀಪ, ನೀನ್ ಹೆಂಡತಿನ ಚೂರು ಅಲ್ಪಸ್ತಲ್ಲಿ ಇಟ್ಕೊಳಪ್ಪ. ನೋಡಪ್ಪ, ಸಂಸಾರ ಅನ್ನೋದು ಬಟ್ಟೆ ಇದ್ದ ಹಾಗೆ. ಒಂದ್ಸತಿ ಬಟ್ಟೆ ಹರಿದೋದ್ರೆ ಮತ್ತೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಪ್ರದೀಪ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ ತಪ್ಪ ನಮ್ಮ ಚಂದ ನನ್ನ ಹೆಂಡತಿ ಮೇಲೆ ಅಪ್ಪ ತೋರಿಸ್ತಾ ಇದ್ದೀರಾ. ನಾವು ಮದ್ವೆ ಆಗಿದೆ ನಿಮ್ಗೆ ಇಷ್ಟ ಇರ್ಲಿಲ್ಲ, ಈಗಲಾದ್ರೂ ನಿಮ್ದೇ ಗಿರಣ ಅಂದ್ರೆ ಅದನ್ನು ತಲ್ಲಿಡೋ ಕೆಲಸ ಮಾಡ್ತಾ ಇದ್ದೀರಾ. ನನ್ನ ಹೆಂಡತಿ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿಮ್ಮಿಂದ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಹಂಗಲ್ಲ ಕಲ್ಲ. ಸಾಕು, ಮನೇಲಿ ಕೆಲಸ ಮಾಡ್ಕೊಂಡಿರೋ ಹೆಂಡತಿ ಮೇಲೆ ನಾವು ಅಪ್ಪ ತೋರಿಸ್ತಾ ಇದ್ದೀರಾ. ನಿನ್ನಿಂದ ನನ್ನ ಕೆಲಸ ಹೋಗಿದೆ. ದಿನ ಬೆಳಿಗ್ಗೆ ಲೇಟ್ ಆದ್ರೆ ತಿನ್ನು ಅಂತ ಬೀಳಿಸ್ತಾರೆ. ತಿಂದಿದ್ರೆ ಸತ್ತೋಗ್ತಿದ್ದ. ಇನ್ನೇನು 3 ತಾಸು ತಂದು ಹಾಕಲ್ಲ. ಇವ್ರು ಎಟ್ಬಿಟ್ಬಿಟ್ಟಿದ್ದಾರೆ. ಇವ್ರ ಮದುವೆ ನಾನ್ ಮಾಡಿಸ್ಬೇಕಂತೆ. ಏನ್ ಜನ್ಮ ಇದು? ಹೌದಾ? ಯಾವಾಗ? ಎಲ್ಲಿ? ಈಗಲೇ ಬರ್ತೀನಿ.
ನನಗೂ ಬೇಕಾಗಿತ್ತು ನನ್ನ ಸಂಸಾರ. ಅಬ್ಬಾ, ಅಬ್ಬಾ, ಅಬ್ಬಾ. ಮೂರು ನಾಲ್ಕು ಸಮಸ್ಯೆ ಬಹಳ ಸಹಜ ಕಣೋ. ಅನುಸರಿಸ್ಕೊಂಡು ಹೋಗೋದ್ರಲ್ಲಿ ಇರೋದು ಜಾಸ್ತಿ ದಿನ ಏನೋ ಗೊತ್ತು ನನಗೆ. ಅಮ್ಮ ಅಮ್ಮ ಸಾರಿ ಅಮ್ಮ. Had your lunch? Oh yeah. Sir? Sir, yes sir, I'll call you sir in a while. Pradeep? Pradeep, you're here with me? Pradeep, what happened Pradeep? Pradeep, I really came to watch you in the hospital Pradeep. But your mother, no. She did not even let me in Pradeep. It's divorce. Divorce? Pradeep? Don't act too smart. ದೀಪ ಸರಿ ಹೋಗ್ತಿದ್ದಾನೆ ಅಂತ ಹೇಳೋದು. ಅಪ್ಪ ನೀನ್ ಸುಮ್ನಿರಪ್ಪ, ನಿನ್ ಗೊತ್ತಿಲ್ಲ. ಪ್ರದೀಪ ನೀನೇ ಹಿಂಗಾದ್ರೆ ತಂಗಿ ಮದುವೆ ಅಪ್ಪ ಇವಳಿಂದ ಅಮ್ಮಗೆ ಎಷ್ಟೆಲ್ಲ ಬೈದಿದ್ದಾನಪ್ಪ. ಅಮ್ಮ ಮೊದಲು ನಾನು ನಿನ್ ಸಾರಿ ಕೇಳ್ಬೇಕಮ್ಮ. ಅಮ್ಮ ಅಯ್ಯೋ ಇಲ್ಲ ಮಗ್ನೆ, ಎದಳು ನೋಡು, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇನ್ನೊಂದಿಲ್ಲ ಕಂದ. ಒಂದು ಚಾನ್ಸ್ ಕೊಡು ಅಮ್ಮ, ಅವ್ನಿಗೆ, ಅಮ್ಮ. ಪ್ಲೀಸ್ ಅಮ್ಮ ಸರಿ ಅಮ್ಮ, ಆಯ್ತು. ನಿನ್ಗೋಸ್ಕರ ಆದ್ರೂ ಒಂದೇ ಒಂದ್ಸಲಿ ಅವಕಾಶ ಕೊಡ್ತೀನಿ. Thank you Pradeep. Thank you so much Pradeep. ಅಷ್ಟೇ. ಹಿಂಗಿರ್ಬೇಕು ನಮ್ಮ ಅಣ್ಣ ಅದಕ್ಕೆ ಅಂದ್ರೆ ಯಾವಾಗ ಖುಷಿ ಖುಷಿಯಾಗಿ ಬನ್ನಿ ಇದೇ ಖುಷಿಗಾದ್ರೆ ಸೆಲ್ಫಿ ತಗೊಳ್ಳೋಣ. ಈಗಲಾದ್ರೂ ಚೇಂಜ್ ತರ ಆಡ್ಬೇಕು. ಅಣ್ಣ ಹೋಗೋ. ನಾಲ್ಕು ಸಮಸ್ಯೆಗಳು ಬರೋದು ಸಹಜ. ಹಾಗಂತ ಸಂಬಳ ತಂದುಬಿಟ್ಟು ಹಾಕೋದಷ್ಟೇ ಅಲ್ಲ, ಒಬ್ಬ ಮನೆ ನೋಡ್ಕೊಳ್ಳುವಂಥ ಜವಾಬ್ದಾರಿ. ಸಂಬಳ ತಂದು ಹಾಕೋದಲ್ಲದೆ ಸಂಭಾಳಿಸ್ಕೊಂಡು ಹೋಗೋದೇ ಮಿಡಲ್ ಕ್ಲಾಸ್. ಥ್ಯಾಂಕ್ ಯು.